ತಮ್ಮಂದಿರಿಗಾಗಿ ಮಾಡಿದ ಶಪಥವೇನಾಯಿತು? ಏನಾಯಿತು? ಏನಾಯಿತು ನಿನ್ನ ಶಪಥ? ಸಾಕು! ಏನೀ ಸೌಬಲರಾಜ ಶಕುನಿಯೋ ಶ್ವಾಸನೆಯನ್ನೇ ಅಲ್ಲಗಡೆ ಎತ್ತಿರುವ ದಮಮರಳಗಳೇ ಸಾಕು! ಏನೀ ಕೊಕ್ಷಿ ಬಗೆವ ಕುಹಕ ಕಂಟಕದ ಕರ್ಕಶಕೇಕೆ? ಏನೀ ಪ್ರಳಯೋಗ್ನ ಜೋಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಜಾತ ದುರ್ನೀತ ದುರುಳ ದುರ್ಯೋಧನನೇ, ಕೇಳು. ನನ್ನನ್ನು, ನನ್ನ ಜನ್ಮದಾತರನ್ನು, ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹವಾಸದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟಯುಂತೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ ಅಬ್ಬಾ ನನ್ನ ಹೃದಯವೇ ಸಿಡಿಲಿನಂತೆ ಆರ್ಭಟಿಸುತ್ತಿರುವುದು, ನನ್ನ ಗುಂಡಿಗೆಯು ಹದುರುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು, ನನ್ನ ರಕ್ತವೇ ಕುದಿಯತೊಡಗುತ್ತಿರುವುದು. ದುರ್ಯೋಧನ ದುರ್ಯೋಧನ, ನೀನು ದಿನಕ್ಕೊಂದು ಇಡೀ ಅನ್ನ, ಒಂದು ಒಡಲೆ ನೀರನ್ನು ಕೊಡುತ್ತಿದ್ದೆ. ಹಾ ಇಡೀ ಅನ್ನ, ಒಂದು ಒಡಲೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ, ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ಅವರೆಲ್ಲರೂ ಒಟ್ಟಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ನನ್ನೊಬ್ಬನಿಗೆ ಉಣಬಡಿಸಿ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ, ಒಬ್ಬೊಬ್ಬರಾಗೆ ಹತರಾದರು. ಆ ದಾರುಣ್ಯ ಸಾವು ಈಗಲೂ ನನ್ನ ಸುತ್ತಿಪಡಲದಲ್ಲಿ ಅಚ್ಚಳಿಯದೆ ಉಳಿದು ನಿರಂತರ ಭಯಂಕರ ಬಡಾಗ್ನೆ ಜೋಲೆಯಿಂದ ನೊಂದು ಬೆಂದು ಕುಶವಾಗಿರುವ ಈ ನನ್ನ ದೇಹವನ್ನು ಛಿದ್ರ ಛಿದ್ರವಾಗಿ ತುಂಡರಿಸಿದರು. ಸೇಡು ಸೇಡಿಗೆ ಸೇಡು, ಪ್ರತಿಕಾರ ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತ ರಕ್ತಕ್ಕೆ ರಕ್ತವೆಂಬ ಮಾತ್ಸರ್ಯದ ಮಾತನ್ನು ಬಿಟ್ಟು ಮತ್ಯಾವುದನ್ನು ಹಾಲಿಸಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಾಸದಿಂದ ಮದವೇರಿ ಮದೋನ್ಮತನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ, ಕೇಳು. ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ಕೌರವ ಕುನ್ನಿಯೇ, ಕೇಳು. ಕರೆದು ಆಧರಿಸಿ ಸತ್ಕರಿಸಬೇಕಾದ ಈ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ, ಕೇಳು. ನಿನ್ನಂತೆ ನಾನು ಸಹ ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ಸಮಂತ ಧೀಮಂತರಿಂದ ಓಲೈಸಿಕೊಂಡು ಸೈನ್ಯಾಧ್ಯಕ್ಷರೇ, ಈ ಓಲೈಸಿಕೊಂಡು ರತ್ನ ಖಚಿತವಾದ ಸಿಂಹಾಸದ ಮೇಲೆ ಕುಳಿತು ಸಾಮ್ರಾಟನಂತೆ ಮೆರೆಯಬಹುದಾಗಿತ್ತು. ಆದರೆ
ಆ ನಿನ್ನ ಕೆಂಗೆಣ್ಣು ಕೆಚ್ಚೆದಗಳಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿಗೋಪುರವಾಯಿತು ದುರ್ಯೋಧನ, ಗಾಳಿಗೋಪುರವಾಗಿ ಹಾರಿ ಹೋಯಿತು. ಆದರೂ ಚಿಂತೆ ಇಲ್ಲ, ಚಿಂತಿಸುತ್ತನೂ ಇಲ್ಲ, ಚಿಂತಿಸಿ ಫಲವೂ ಇಲ್ಲ. ಗತಕಾಲದ ಸ್ಮರಣೆಯಿಂದ ಭವಿಷ್ಯವೇ ಆಲಸ್ಯವಾಗುವುದೆಂಬ ಹಿರಿಯರು ಆ ಯೋಕ್ತಿಯನ್ನೇ ಅನುಸರಿಸಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ಮೋಸಗಾರನನ್ನು, ಅದರಲ್ಲೂ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನ ಸೇವೆಯನ್ನೇ ಗೈಯುತ್ತ ಅಡಿಗಡಿಗೂ ಅಡ್ಡದಾರಿಯನ್ನೇ ಹಿಡಿಸುತ್ತಾ ಬಂದಿರುವೆನು. ಅಲ್ಲದೆ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೇ ಎಬ್ಬಿಸಿ ದೇವೇಂದ್ರನ ಅಮರಾವತಿಯಂತೆ ರಾರಾಜಿಸುತ್ತಿರುವ ಈ ನಿನ್ನ ರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತದ ಮಡಿನಲ್ಲೇ ಮುಳಿಸುವ ತನಕ ಕಪಟ ದೂತ ವಿದ್ಯ ವಿಶಾರದ ಈ ಸೋಬಲ ರಾಜ ಶಕುನಿಗೆ ಇನ್ನೆಲ್ಲಿದೆ ಸಂತೋಷ? ಅದು ನನ್ನ 99 ಮಂದಿಯ ಕರಾಳ ಕೂಗು. ಅದು ನನ್ನ ಸಹೋದರರ ಆಕ್ರಂದನ ಧ್ವನಿ. ಹೊರಬೇಡಿ ನನ್ನ ತಭಾಗ್ಯ ಸಹೋದರರೇ, ಹಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನಿಮ್ಮನ್ನು ನರಕದಲ್ಲಿ ನಿರಾಂಜನನ್ನಾಗಿ ಮಾಡಿಸುವೆನು. ತಾಯಿಯ ಕಣ್ಣೀರಿನಿಂದಲೇ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಮಾಡಿ ಪುತ್ರ ಶ್ಲೋಕದಿಂದ ದಯಿಸುತ್ತಾ ನಿನಗಾಗಿ ನಿಟ್ಟಿಸಿರು ಬಿಡುವರಲ್ಲಂತೆ ಮಾಡಿ ನರಕದ ಮಾರ್ಗವನ್ನೇ ಇಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಏನಂದೆ? ಓಹೋ ಕೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗಲ್ಲವೇ ಮತ್ಯಾರಿಗಯ್ಯ? ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ. ಚಿಂತೆಯಾಗಿ ಗುರುರಾಜ. ಜಯದ್ರಥ ಕುತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಬರುತ್ತಿರುವರೆಂದು ದೂತನು ಸಮಾಚಾರ ತಂದನಲ್ಲಯ್ಯ. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯೇಶ್ವರನು ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವರ ಸೈನ್ಯವನ್ನೇ ಧ್ವಂಸ ಮಾಡಿಬಿಡುವನು. ಜಾತಿ ಹಿಂಸೆ, ಸಂಯುತ ಕಲಹ ಇದು ಉಚಿತವೇ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಯಗ್ರವೇ ಸುಯೋಧನ. ಅಣ್ಣ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದಾಕಾರ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದಾಕಾರ ವಿದುರಾನ ಮನೆಯೋಳು ಅದಮ್ಮನೋ ತಿಂಡಿಯ ವಿದುರಾನ ಮನೆಯೋಳು ಅದಮ್ಮನೋ ತಿಂಡಿಯ ಉದರ ಬಿಂಬ ಜೇಸೆ ಉದದಿ ಬರುವನಂತೆ ಉದರ ಬಿಂಬ ಜೇಸೆ ಉದದಿ ಬರುವ
ಬರುವನಂತೆ ಅಣ್ಣ ನಾನು ನೋಡಿ ಬಂದೆ ಮಾವ ಯೋಧನ ಕಾರ್ಯಗೈದ ಯುವರಾಜ! ಕಾರ್ಯವ ಅಣ್ಣ ಸಹೋದರ ಬಲ್ಲ ಗೈದ ಪರಿಯ ಎಲ್ಲವನ್ನು ಮೇಲೆ ಬಲ್ಲ ಗೈದ ಪರಿಯ ಎಲ್ಲವನ್ನು ಮೇಲೆ ಅಣ್ಣ ಸಹೋದರ ಬಲ್ಲ ಗೈದ ಪರಿಯ ಎಲ್ಲವನ್ನು ಮೇಲೆ ಇಲ್ಲದೆ ಮನಸ್ಸು ಬಯಲೇ ಪೊದಣ್ಣ ಇಲ್ಲದೆ ಮನಸ್ಸು ಬಯಲೇ ಪೊದಣ್ಣ ಅಣ್ಣ ನಾನು ನೋಡಿ ಬಂದಿ ಕೃಷ್ಣ ಗೈದ ಕಾರ್ಯವ ಅಣ್ಣ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನಂತೆ ಅದು ಅಲ್ಲದೆ ನಾಳಿನ ಪಾಠ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ ಯಾರಿಗೆ ಶಾಂತಿ ಯಾರಿಗೆ ಸಂಧಾನ ಏನು ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ಸಹೋದರ ಸತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಎಲ್ಲೆಲ್ಲಿ ಅತಿಥಿ ಸತ್ಕಾರವನ್ನ ಈಗಾಗಲೇ ಆ ದರ್ಪಿತ ಗೋಪಾಲನ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮುಲುಕು ಜೋಪಡಿಯನ್ನು ಆಶ್ರಯಿಸಿರೋನು ನೋಡಿದೆ ಅಣ್ಣ ಎಷ್ಟೊಂದು ಹವೇಳನ ಇದು ಅವಹೇಳನವಲ್ಲ ಸಹೋದರ ಯದುಪತಿಯು ಭಕ್ತರ ಪರಾಧೀನನು ವಿದುರನಂತಹ ಭಕ್ತರು ಆತನಿಗೆ ಇನ್ಯಾರಿರುವರು ಇಂದು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ನೀನು ಚಿಂತಿಸಬೇಡ ನಡೆ ಸಹೋದರ ಅಣ್ಣ ನಾನು ಹೇಳುತ್ತಿರುವ ಮಾತುಗಳು ನಿನಗೆ ಶೋಭಿಸುವುದಿಲ್ಲ ಅದನ್ನು ನಿನಗೆ ಮುಂದೆ ತಿಳಿಯುವುದು ಪಾಂಡುಸುತನ ಮಡವ ನೀಚಣ್ಣ ಅಣ್ಣ ಪಾಂಡುಸುತನ ಮಡವ ನೀಚಣ್ಣ ನೀಚಣ್ಣ ಮಡವ ಪದದೆಂದು ವಿಧ ವಿಧದಲ್ಲಿ ಒದಗಿಸುವೆ ಅಣ್ಣ ಪದದೆಂದು ವಿಧ ವಿಧದಲ್ಲಿ ಒದಗಿಸುವೆ ಪ್ರಧಾನವನ್ನು ಇದೇ ಕ್ಷಣದಲ್ಲಿ ರಣಾರ್ಥದಲ್ಲಿ ಕೊಲ್ಲುವೆ ರಣಾರ್ಥದಲ್ಲಿ ಕೊಲ್ಲುವೆ ರಣಾರ್ಥದಲ್ಲಿ ಕೊಲ್ಲುವೆ ಮಧಾಂಧರನು ಪಾಂಡುಸುತನ ಮದವನ್ನು ನೀಕ್ಷಣ ಹಣ ಮುರಿದ ನೀಕ್ಷಣ ಮದ ಮುರಿದ ನೀಕ್ಷಣ ಅಣ್ಣ ಸಹೋದರ ನಾಳಿನ ರಾಜಸಭೆಯಲ್ಲಿ ಆ ಪರಿಕಟಿಸಲ ಸವಿನಡಿಗೆ ಸಂಬಂಧಿಸಿ ನೀನೇನಾದರೂ ಸಂಧಿಗೆ ಒಪ್ಪಿಕೊಂಡೆ ಆದರೆ ಒಪ್ಪಿಕೊಂಡೆ ಆದರೆ ನಮ್ಮಗಳ ವಿನಾಶಕ್ಕೆ ನೀನೇ ಕಾರಣನಾಗುವೆ ಅವತ್ತಿಂದ ಆ ಕುರುಕುಲದ ವಿನಾಶಕ್ಕೆ ನೀನೇ ಕಾರಣನಾಗುವೆ ಕೃಷ್ಣನಿಗೆ ಸತ್ಕಾರ ಕೂಟವಂತೆ ಸತ್ಕಾರ ಕೂಟ ಈ ಸತ್ಕಾರ ಕೂಟವು ನನ್ನ ಒಪ್ಪದು ದುಶಾಸನ ದುಶಾಸನ ನೋಡಿದೆಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಜಾಲೆಯನ್ನು ಅಭಿಮಾನಶಾಲಿಯಾದ ಈ ನನ್ನ ತಮ್ಮನನ್ನು ನಾನು ಒಂದೊಂದು ಸಾರಿ ಸಮಾಧಾನ ಮಾಡುವುದು ದುಸ್ಸಾಹವೆನಿಸುವುದು ಮದ ಗಜಗಳು ಎಷ್ಟಿದ್ದರೇನು ಸಿಂಹಕ್ಕೆ ಸರಿಸಾಡಿಯಾಗಬಲ್ಲದೆ ಇದಕ್ಕೇನು ಮಾಡುವುದು ಮಾವ ಕೃಷ್ಣನ ಸಂಧಾನಕ್ಕೆ ಒಪ್ಪಿಕೊಳ್ಳುವುದು ಅಥವಾ ನಿರಾಕರಿಸುವುದು ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಛೇ, ಪ್ರಾರಂಭದಲ್ಲೇ ಸಹಿಸಲಾರದಷ್ಟು ಅಪಮಾನ, ಭಕ್ತಿ ವೈರಾಗ್ಯ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ತಾನೇ ಸಹಿಸಬೇಕು ರಾಜ? ಹಾಗಾದರೆ ಎಂದು ನನ್ನನ್ನು ದ್ವಾರಕ್ಕೆ ಕಳಿಸಿದೆ ಕಮ್ಮವ. ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಏಕೆ ಮಾವ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ
ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಏಕೆ? ಜರಾಸಂಧ, ಶಿಶುಪಾಲರು ನಿನಗೆ ಎಂತಹ ಆಪ್ತಮಿತ್ರರಾಗಿದ್ದರು ಕಾರಣವಿಲ್ಲದೆ ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸ ಮೇಲೆ ಕುಳ್ಳರಿಸಿರುವನು. ಸಹೋದರರ ಸುರಪಾನದಿಂದ ಪ್ರಮುಕ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ಕೈವಶ ಮಾಡಿಕೊಂಡು ಇಂಥವನಿಗೆ ರಾಜ್ಯ ಮನ್ನಣೆಯೇ? ಹಾಗಾದರೆ ಎಂದು ನನ್ನನ್ನು ದ್ವಾರಕೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಭಿಕ್ಷೆ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕುರುರಾಜ. ಏನದು ನಿನ್ನ ಉದ್ದೇಶ? ಕೋಳ ಸರ್ಪದ ವಿಷದ ಅಲ್ಲನ್ನು ಕೆತ್ತ ಬಳಿಕ ಅದರೊಡನೆ ಕೃಷ್ಣನಿಗಿಂತ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ಹೆಚ್ಚು ಅವಶ್ಯಕವಾಯಿತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಲು ಬಂದಿದ್ದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ಕೇಳಬೇಕಾಗಿತ್ತು. ಈಗ ಎಲ್ಲವೂ ಸರಿಯಾಗಿದೆ. ಕೃಷ್ಣನು ನೀಳು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲೆ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸುವುದು ಯಾವ ನ್ಯಾಯ ಮಾವ? ನ್ಯಾಯ, ನೀತಿ, ಧರ್ಮ ಇವು ಯಾರಿಂದ ಕಲಿತೆ ಸುಯೋಧನ? ಆ ಪಾಂಡವರನ್ನು ಕೃಷ್ಣನಿಂದ ದೂರ ಮಾಡಲಾಗದು. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶಯ ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮತ್ತಿನ್ನೇನಯ್ಯ? ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ನಷ್ಟವಾಯಿತು. ಅದನ್ನು ಪುನಃ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯ ಲಕ್ಷ್ಮೀಕರನ್ನು ಭಿಕ್ಷುಕರ ಯಾಚನಾಂಜಲಿಡುವುದೇ? ಹಾಗಾದರೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ಅವರಿಗೆ ರಾಜ್ಯ ಬೇಕಾದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದದ್ದು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಯಾಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡುವನಲ್ಲ ಈ ಜಲದಂಕ ಮಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಅದರಲ್ಲಿ ನನ್ನದೊಂದು ಸಲಹೆ. ಏನದು ನಿನ್ನ ಸಲಹೆ? ಈಗ ಬೇಡ, ಯಥಾ ಸಮಯ ಬಂದಾಗ ವಿಜ್ಞಾಪಿಸಿಕೊಳ್ಳುವೆನು. ಈಗ ನೀನಿನ್ನು ನಡೆಯ ಸುಯೋಧನ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಸುಯೋಧನ, ನಡೆ. ನನ್ನ ಸಲಹೆಯನ್ನೇ ಕೇಳುತ್ತಿರೋ ನಿನ್ನ ಕುರುಕುಲದ ಬೇರನ್ನೇ ಕೆತ್ತೆಸೆಯುವೆನು. ಶಕುನಿ ಎಂಬ ಮೂರಕ್ಷರ ಅರ್ಥ ತಿಳಿಯದ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಓ ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವನೇ ಈ ಶಕುನಿಯಿಂದ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೇನೋ ಮೂಢ. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದಿಗೆ ಅದು ಕಾಗೆ ಹೊತ್ತ ಗೂಡಾಯಿತು, ಮಾರಿ ಹೊತ್ತ ಬೀಡಾಯಿತು. ನಿನ್ನ ಮಡದಿ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗುವಳು ಅಂದಿಗೆ ಈ ಸೋಬಲ ರಾಜ ಶಕುನಿಗೆ ಶಾಂತಿ ವಿಶ್ರಾಂತಿ ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆಯೇನೋ ಮೂಢ.
ಎಷ್ಟು ದಿನ ತಾನೇ ಇರುವುದು ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಕಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಕಹಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ಗೌರವ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನನ್ನ ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರಧನುವು ಹಿಡಿದು ನಿಲ್ಲೋ ವೀರಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡೋ ಸೂತ ಕರ್ಣನು. ಪಾಪ ಕರ್ಣ, ಶೂರಧನುವು ಹಿಡಿದು ನಿಲ್ಲೋ ವೀರಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡೋ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ಕುಟ್ಟಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ತೊಡಿಯ ಕುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಕಹಿ ನಾನು ನೋಡುವೆ. ನಡೆ ನಡೆ ಕುರುಕುಲದ ರಣಕ್ಕಲೆ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಕಟಕನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಹೇಗೆ ಕೊಲ್ಲುವನೋ ಹಾಗೆ ನಿನ್ನನ್ನು ಉಬ್ಬಿಸಿ ಉಬ್ಬಿಸಿ ಕೊನೆಗೊಂದು ದಿನ ಮದಾಂಧ ನಿನ್ನೊಡನಾಡಿಯಾಗಿ ನಿನ್ನ ಕುರುಕುಲದ ಬೇರನ್ನೇ ಕಿತ್ತೆಸೆಯಲು ಸದಾ ಸಿದ್ಧನಿರುವ ಈ ಶಕುನಿ ಮಾವನು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದಾನು? ನಡೆ, ನನ್ನ ಸೇಡಿನ ದಾವಾಗ್ನೆಯು ದಗ ದಗನೆ, ದಗ 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 ದಗನೆದ್ದಿದೆ ದ್ವೇಷ ಜ್ವಾಲೆ, ದಹಿಸೋತ್ತಿದೆ ಈ ಲೋಕ ಕರಾಳೆ. ದಗ ದಗನೆದ್ದಿದೆ ದ್ವೇಷ ಜ್ವಾಲೆ, ದಹಿಸೋತ್ತಿದೆ ಈ ಲೋಕ ಕರಾಳೆ. ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂತಿದೆ ಕುರುವಂಶಜರ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂತಿದೆ ಕುರುವಂಶಜರು. ದಗ 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 ದಗ
ದಗ ದಗನೆದ್ದಿದೆ ದ್ವೇಷ ಜ್ವಾಲೆ ದಹಿಸೋತ್ತಿದೆ ಈ ಲೋಕ ಕರಾಳೆ. ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗೆ. ಅಣ್ಣ ತಮ್ಮಂದಿರು ನೋರ್ವರು ನಾವು ನಮಗೊದು ಶರಮನೆಯಳು ಸಾವು. ಅಣ್ಣ ತಮ್ಮಂದಿರು ನೋರ್ವರು ನಾವು ನಮಗೊದಗಿತು ಆ ಶರಮನೆಯಳು ಸಾವು. ದಗದಗ ದಗದಗ ದಗದಗನೆದ್ದಿದೆ ದ್ವೇಷ ಜ್ವಾಲೆ ದಹಿಸೋತ್ತಿದೆ ಈ ಲೋಕ ಕರಾಳೆ. ನೂರ್ವರೊಳೊಬ್ಬನೇ ಉಳಿದಿದ್ದನೀಗ ತೀರಿಸಲನು ಜರ ಸಾಲವ ಬೇಗ. ಸುಯೋಧನ ನೂರ್ವರೊಬ್ಬನೇ ಉಳಿದಿದ್ದನೀಗ ತೀರಿಸಲನು ಜರ ಸಾಲವ ಬೇಗ. ಎಮ್ಮರವಾಗುವುದು ಎನ್ನಯ ಸೇಡು 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 ಸೇಡು. ಎಮ್ಮರವಾಗುವುದು ಎನ್ನಯ ಸೇಡು ಸ್ಮಶಾನ ರೂಪವೇ ಕೌರವ ನಾಡು. ಎಮ್ಮರವಾಗುವುದು ಎಣ್ಣೆಯ ಸೇಡು ಸ್ಮಶಾನಗೊಳುಪವೇ ಕೌರವ ನಾಡು. ದಗದಗ ದಗದಗ ದಗದಗನೆದ್ದಿದೆ ದ್ವೇಷ ಜ್ವಾಲೆ ದಹಿಸೋತ್ತಿದೆ ಈ ಲೋಕ ಕರಾಳೆ. ದುರ್ಯೋಧನ ಬೋರ್ಗರಿವ ಬಿರುಗೋಳಿಗೆ ಸೇಡಿನ ಕಾರ್ಮೋಡವನ್ನೇ ಎಬ್ಬಿಸಿ ದ್ವೇಷಾಗ್ನಿಯೇ ಮಿಂಚಿನಂತೆ ಆರ್ಭಟಿಸುವ ಗುಡಲು ಸಿಡಿಲುಗಳೇ ಧರೆಯನ್ನೇ ಬಿರಿಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕುತಮದ ವಿಷದ ಮಳೆಗೆ ಎಂದಿಗೆ ಬತ್ತಿ ಹೋಗುವುದು. ಅಂದಿಗೆ ಆನಂದ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕೌರವ ಕುರಿಯನ್ನು ಕೊಬ್ಬಿಸುವೆ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ ಆ ಕೌರವ ಕಪ ಜಯವೋ. ಪಾಂಡವರಿಗೆ ಜಯವೋ ಆ ಕೌರವ ಕಪ ಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರ ಕೌರವ ಕುರಿಯನ್ನು ಕೊಬ್ಬಿಸುವೆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ ತರ್ಪಣ ನೀಡುವೆ ಸೋದರರೇ ನೆಮ್ಮದಿ ಹೊಂದಿರಿ ನೀವಿಂದು. ತರ್ಪಣ ನೀಡುವೆ ಸೋದರರೇ ನೆಮ್ಮದಿ ಹೊಂದಿರಿ ನೀವಿಂದು. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ.
ಸೇಡಿನ ಸರ್ಪದ ಎಡೆಮೆಟ್ಟೆ ಸರಸವನಾಡಲು ಬಯಸಿದೆಯ ಸೇಡಿನ ಸರ್ಪದ ಎಡೆಮೆಟ್ಟೆ ಸರಸವನಾಡಲು ಬಯಸಿದೆಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನು ನಾವೊಂದುವೆವು ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ. ಪರಮಾತ್ಮ ಸ್ವಾಮಿ ರಮಣ ಶ್ಯಾಮಲ ಕಾಯೋ ಕೃಷ್ಣ ಶ್ರೀ
ಪರಮಾತ್ಮ ರಘುನಾಥೀಲ ವಸುದೇವ ಬಾಲ ತ್ವಮೇ ರಮಣ ಚಾಮಲ ಕಾಯೋ ಕೃಷ್ಣ ಶ್ರೀ ತ್ವಮೇ ರಮಣ. ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ಎಂದಿಗೆ ವಿಶ್ಲೇಷವಾಗುವುದು? ಹಾ, ಪರಮ ಪುರುಷನು ಎಂದಿಗೆ ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನು ನೀಡುವನು? ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು? ಯಾರು ಸಮಸ್ತಕ್ಕೂ ಕಾರಣಕರ್ತನು, ಭಕ್ತವತ್ಸಲನು, ದಯಾಮಯನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮನು ಇಂದು ದುರ್ಯೋಧನ ಬಳಿಗೆ ದೂತನಾಗಿ ಬರುತ್ತಿರುವನಂತೆ. ಪರಮಾತ್ಮ, ನಿನ್ನನ್ನು ಜಪ ತಪ ವ್ರತ ನಿಯಮಾದಿಗಳಿಂದ ಪೂಜಿಸಲು ನಾನು ಅಸಮರ್ಥನು ದೇವ, ಅಸಮರ್ಥನು. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾರದಿಯಲ್ಲಿಯೇ ನೀನು ಪವಣಿಸಿರುವೆ. ಇನ್ನು ಫಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೆಲ್ಲ ನೀನೇ ಅನ್ನದಾತನಾಗಿರುವೆಯಲ್ಲ ಶ್ರೀಹರಿ. ಹೋಗಲಿ, ಕನಕಾಂಬರಗಳನ್ನು ತೊಡಿಸಿ ಪೂಜಿಸೋಣವೆಂದರೆ ಆ ದನಕ್ಕೆ ಅಧಿಪಳಾದ ಲಕ್ಷ್ಮೀದೇವಿಗೆ ನೀನೇ ಪತಿಯಾಗಿರುವಿ. ಯಾವ ಮಾರ್ಗವನ್ನೂ ಅರಿಯದ ಈ ಅನಾಥನಿಗೆ ಇರುವುದು ಒಂದೇ ಆಶಾಜ್ಯೋತಿ, ಅದುವೇ ನಿನ್ನಯ ಬಕುತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ಹಗಲಿರುಳೂ ನಿನ್ನ ನಾಮಸ್ಮರಣೆಯಲ್ಲೇ ಕಾಲ ಕಳೆಯುತ್ತಿರುವ ನನಗೆ ಈ ಗೋಮಾತ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವೆ. ಪರಮಾತ್ಮ, ಇದು ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣ ವಸ್ತು, ಕೃಷ್ಣಾರ್ಪಣ ವಸ್ತು. ಮೊರೆ ಕೇಳಿ ನೀ ಬಾರೆಯ ಮೋರಾರೆ, ಭಕ್ತರ ಮೊರೆಯಾಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರೆಯ ಮೋರಾರೆ, ಭಕ್ತರ ಮೊರೆಯಾಲಿಸಿ ಚೌರಿ. ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಗೀಲ ವಸುದೇವ ಬಾಲ. ಪರಮಾತ್ಮ, ವರಗುಣಗೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ
ಪರಮಾತ್ಮ ನೀಲಜನೋಚನ ಸರುಜನ ತಾರೆ ಹೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಪರಮಾತ್ಮ ಪರಮಾತ್ಮ ಈ ದೀನನ ಮನೆಗೆ ಇಂದಿಗೆ ಪರಮಾತ್ಮ ಈ ದೀನ ಮೇಲೆ ದಯ ತೋರಿ ಹಿಂದಿಗೆ ದರ್ಶನವಿಟ್ಟೆಯಾ ದೇವ. ಈ ನಿನ್ನ ಪಾದ ಸ್ಪರ್ಶದಿಂದ ಈ ಬಡವನ ಕುಟೀರವು ಪಾವನವಾಯಿತು. ಅಲ್ಲದೆ ನಾನು ಧನ್ಯನಾದೆನು ದೇವ, ಧನ್ಯನಾದೆನು. ಪರಮಾತ್ಮ ವಿದುರ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ಶ್ರೀರಾಮನನ್ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಮುಕೋಲಿವಂದನವಯ್ಯ ಮುಕುಂದವರತ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ. ನಮಸ್ತೆ ಪರಮಾತ್ಮ ವಿದುರ ಬೆಳಗಿದೆಯ ಮನ ಮಂದಿರವ. ಪರಮಾತ್ಮ ವಿದುರ ಬೆಳಗಿದೆಯ ಮನ ಮಂದಿರವ ಹರಿಸಿದೆಯ ಅಂಧಕಾರ ಬಳಸಿ. ಪರಮಾತ್ಮ ವಿದುರ ಹರಿಸಿದೆಯ ಅಂಧಕಾರ ಬಳಸಿ ಬೆಳಗಿದೆಯ ಮನ ಮಂದಿರವ. ಪರಮಾತ್ಮ ವಿದುರ ಪಾಲಕದಲಳು ಲೀಲೆಯಿಂದಾಡುತ್ತ ಓಲಲ ಜನನಿ ವಿದುರ ಪಾಲಕದಲಳು ಲೀಲೆಯಿಂದಾಡುತ್ತ ಓಲಲ ಜನನಿ ಕಡುಲೆಯಾದೈ ಎಡನ ಕಡೆದುವರಿಗೆ. ಪರಮಾತ್ಮ ವಿದುರ
ವಿದುರ ವಿದುರ ಪರಮಾತ್ಮ. ನಿನ್ನ ಕೊಂಡಾಟವು ಹಾಗಿರಲಿ. ನನಗೆ ಮಾರ್ಗಯಾಸದಿಂದ ಬಹಳವಾಗಿ ಹಸಿವಾಗುತ್ತಿರುವುದು. ತಿನ್ನಲು ಏನಾದರೂ ಆಹಾರವನ್ನು ಕೊಡುವಿದರಾ? ಪರಮಾತ್ಮ, ಸಕಲ ಲೋಕವನ್ನೇ ತನ್ನ ಉದರದಲ್ಲಿ ಅಡಗಿಸಿಕೊಂಡು ಸಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ನಿನ್ನಡು ಸ್ವರೂಪಿಯಾದ ನಾನು ಏನು ತಾನೇ ನೀಡಬಲ್ಲೆನೋ ದೇವ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವ? ವಿದುರ, ಪರಮಾತ್ಮ, ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಈ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ಪರಮಾತ್ಮ. ನನ್ನನ್ನು ಅಲ್ಲಿಂದ ಇಲ್ಲಿಯ ತನಕ ಸೆಳೆದುಕೊಂಡು ಬಂದಿತು ವಿದುರ. ಆದರೆ ನೀನೇನು ಸಾಮಾನ್ಯನೇ ವಿದುರ? ಕೊಡವಿಯೋ ಭಕ್ತ ಶಿರೋಮಣಿ ನೀನೆ ವಿದುರ. ಕೊಡವಿಯೋ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ವಿದುರ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಎತ್ತ ಪೋದರು ಮನ ಇರಿಸಲಿ ಬರುವುದು ವಿದುರ. ಎತ್ತ ಪೋದರು ಮನ ಈತಲೆ ಬರುವುದು ಶಕ್ತನೆಂದೆನಿಸಿದ ವಿದುರ. ವಿದುರ ವಿದುರ ಶಕ್ತನೆಂದೆನಿಸಿದ ಭಕ್ತ ಸೂರ್ಯೋಧನ ವಿದುರ. ಶಕ್ತನೆಂದೆನಿಸಿದ ಭಕ್ತ ಸೂರ್ಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ವಿದುರ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ವಿದುರ. ವಿದುರ, ಪರಮಾತ್ಮ, ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೇ ತೊರೆದು 40 ವರ್ಷಗಳಿಂದಲೂ ಈ ಪರ್ಣಕುಟೀರದಲ್ಲೇ ಜೀವಿಸುತ್ತಾ ಕಾಮಕ್ರೋಧಾದಿಗಳಿಗೆ ಎಡೆಮಾಡಿಕೊಡುವ ಆಹಾರವನ್ನೇ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ಈ ನಿನ್ನ ಭಕ್ತಿಯು ನನಗೆ ತಿಳಿಯದೇ ವಿದುರ. ಅದು ಹಾಗಿರಲಿ. ನನಗೆ ಮಾರ್ಗಯಾಸದಿಂದ ಬಹಳವಾಗಿ ಹಸಿವಾಗುತ್ತಿರುವುದು. ತಿನ್ನಲು ಏನಾದರೂ ಆಹಾರವನ್ನು ಕೊಡುವಿದರ? ಪರಮಾತ್ಮ, ನಿನ್ನನು ಸ್ವರೂಪಿಯಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವಾ? ಏನು ಗೋಮಾತೆಯ ಕ್ಷೀರವೇ ವಿದುರ? ಪರಮಾತ್ಮ, ನನಗೆ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಭಕ್ತಿಯಿಂದ ತಂದುಕೊಟ್ಟ ಅಮೃತ ಸಮಾನವಾದ ಅವಲಕ್ಕಿ ಸಾರವು, ಹಿಂದೆ ತ್ರೇತಾಯುಗದಲ್ಲಿ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿ ತಂದುಕೊಟ್ಟ ಹಣ್ಣಿನ ರುಚಿಯು ಈಗಲೂ ನನ್ನ ಜ್ಞಾಪಕದಲ್ಲಿರುವುದು. ಆದರೆ ವಿದುರ, ನಿನ್ನ ಬಳಿಯಲ್ಲಿರುವ ಆ ಕ್ಷೀರವು ಅವೆರಡಕ್ಕಿಂತಲೂ ಉತ್ತಮವಾದದ್ದು. ಎಲ್ಲಿ ಆ ಕ್ಷೀರವನ್ನೇ ಕೊಡುವಿದರಾ? ಪರಮಾತ್ಮ, ಏನೆಂದು ಹೇಗಲಿ. ಈಗ ತಾನ ಪಾತ್ರೆಯಲ್ಲಿದ್ದ ಕ್ಷೀರವನ್ನು ತಮಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದ ರೂಪದಲ್ಲಿಯೇ ಸೇವಿಸಿಬಿಟ್ಟೆನಲ್ಲ ದೇವ. ವಿದುರ, ನನಗರ್ಪಿತವಾಗಿದೆ ಎಂದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ವೇ? ಎಲ್ಲಿ ಆ ಪಾತ್ರೆಯನ್ನೇ ಕೊಡುವಿದರಾ? ಪರಮಾತ್ಮ, ಇದು ತೆಗೆದುಕೊಳ್ಳಿ.
ಎಂತಹ ಸುಳ್ಳುಗಾರನಯ್ಯ ನೀನು. ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಕುಡಿಯಲು ಹಾಲೇ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಲ್ಲಿ ತಮ್ಮ ತುದಿನಾಲೆಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ಅದು ಅಲ್ಲಿ ನೋಡುವಿದರ, ನಾನು ಕುಡಿದ ಮಿಕ್ಕ ಕ್ಷೀರವು ಹಸ್ತಿನಾವತಿಯ ರಾಜಬೀದಿಗಳಲ್ಲಿ ಹೇಗೆ ಹೊಳೆ ಹೊಳೆಯಾಗಿ ಹರಿದು ಹೋಗುತ್ತಿರುವುದು. ಪರಮಾತ್ಮ, ಬ್ರಹ್ಮಾಂಡ ಭುವಿಯೋ ಭಕ್ತ ಪರಿಪಾಲಿತಂ ಭಕ್ತಾದಿ ಮುನಿವಂದಿತಂ ದಾನವಕುಲ ವಿನಾಶಿತಂ ವಿದುರ,
ವಿದುರ ಪರಮಾತ್ಮ, ಕ್ಷೀರಸಾಗರ ಸೇನನಾದ ನಿನ್ನ ಮಹಿಮೆಯನ್ನು ಪಾಮರನಾದ ನಾನು ಅರಿಯಬಲ್ಲಲು ಸಾಧ್ಯವೇ ದೇವ? ನಿನ್ನನ್ನು ಮಗನಾಗಿ ಪಡೆದ ವಸುದೇವ ದೇವಕಿರಲ್ಲವೇ ಧನ್ಯರು. ಪ್ರಭು, ಅದೂ ಆಗಿರಲಿ, ತಾವು ಇಲ್ಲಿಗೆ ಬರಲು ಕಾರಣವಾದರೂ ಏನು ದೇವ? ವಿದುರ, ಪರಮಾತ್ಮ, ನಾನೀಗ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ದುರ್ಯೋಧನನ ಬಳಿಗೆ ದೂತನಾಗಿ ಬಂದಿರುವೆನು. ಪರಮಾತ್ಮ, ಪಾಂಡವರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ದೂತನಾಗಿ ಬಂದಿರುವ ನಿನ್ನ ಭಾವನೆಯು ಶ್ಲಾಘನೀಯವಾಗಿದೆ. ಆದ್ದರಿಂದ ಸತ್ಯಸಂಧರಾದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಉದ್ಧರಿಸುದೇವ. ವಿದುರ, ಪರಮಾತ್ಮ, ಬಿಡಲಾರಿ ಕೇಳು ವಿದುರ, ಧರ್ಮವ ಅದಗೆಡಿಸುವವರ ಕಾದೆ ಬಡಿಯದ ಬಿಡಲಾರಿ ಕೇಳು ವಿದುರ. ವಿದುರ, ಹೃದಯ ತರು ಧರ್ಮದೊಳಿರಲು ಅತಿವ್ಯತೆಯಿತರು ಗುರು ನಂದನರು. ವಿದುರ, ಹೃದಯ ಸೂತರು ಸಧರ್ಮದೊಳಿರಲು ಅತಿವ್ಯತೆಯಿತರು ಗುರು ನಂದನರು. ಸತ್ಯವಂತರಿಗೆ ಜಯಮನ್ನವೇ ಕೇಳು. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಕುಟಿಲ ಮಾತಿಗಳಿಗೆ ದೂರಬಹುದೇ. ಬಿಡಲಾರಿ ಕೇಳು ವಿದುರ, ಧರ್ಮವ ಅದಗೆಡಿಸುವವರ ಕಾದೆ ಬಡಿಯದ ಬಿಡಲಾರಿ ಕೇಳು ವಿದುರ. ವಿದುರ, ನಾನೆಂದು ಬಲು ಗರ್ವದಿ ಮೆರವ ಕುರುಕುಲವನ್ನು ಧರಿಸೈದುವುದೇ. ವಿದುರ, ನಾನೆಂದು ಬಲು ಗರ್ವದಿ ಮೆರವ ಕುರುಕುಲವನ್ನು ಧರಿಸೈದುವುದೇ. ಕೆಳಗಿಗೆ ಸರಿಯವನ ಭುಜಂಭೂತ ಕಳನದಲ್ಲಿ ಜಯ ಗಳಿಸುವನೇ. ಕೆಳಗಿಗೆ ಸರಿಯವನ ಭುಜಂಭೂತ ಕಳನದಲ್ಲಿ ಜಯ ಗಳಿಸುವನೇ. ಉಳಿಯುವರೇ ಕೌರವರು. ಉಳಿಯುವರೇ ಕೌರವರು. ಅಧಾಂಧರನು ಅಧಪ್ಪದನ ಕೈಯುತ ಯುಧಿಷ್ಠಿರಗೆ ಜಯವನ್ನು ಸ್ಥಿರಗೊಳಿಸೆ. ಬಿಡಲಾರಿ ಕೇಳು ವಿದುರ, ಧರ್ಮವ ಅದಗೆಡಿಸುವವರ ಕಾದೆ ಬಡಿಯದೆ.
ನಿನಗೆ ತಿಳಿಯದ ವಿಷಯವೇನಿದೆ? ನಾನೀಗ ನನ್ನ ಸೋದರತ್ತೆಯಾದ ಕುಂತಿದೇವಿಗೆ ಒಂದು ರಹಸ್ಯವಾದ ವಿಚಾರವನ್ನು ತಿಳಿಸಿ ದುರ್ಯೋಧನ ರಾಜಸಭೆಗೆ ಬರುವೆನು. ನೀನು ಸಹ ಅಲ್ಲಿಗೆ ಬರುವೆ. ಆದರೆ ಈವರೆಗೂ ಎಲ್ಲಿಯೂ ನೋಡಿರದ ಒಂದು ವಿಚಿತ್ರವನ್ನು ಅಲ್ಲಿ ನೋಡುವೆಯಂತೆ ವಿದುರ. ಪರಮಾತ್ಮ. ಹಾಗೆಯೇ ನೀನು ಬರುವಾಗ ನಿನ್ನ ಬಳಿಯಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮರೆಯಬೇಡ ವಿದುರ. ಪರಮಾತ್ಮ, ಹಾಗೇ ಆಗಲಿ ದೇವ. ಜಗದ ಜೀವನದ ಪರಮಾತ್ಮ ವಿದುರ, ಮನ ಮಿಡಿಯುವ ಮೋಹನ ರೂಪದೆ ದೇವ ಜಗದ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲ ಪದನೆ